ಹಲೋ ನನ್ನ ವಿದ್ಯಾರ್ಥಿಗಳೇ, ಈ ದಿನ ನಿಮ್ಮೆಲ್ಲರಿಗೂ NNMS ಪರೀಕ್ಷೆಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. NNMS ಪರೀಕ್ಷೆ ಅಂದ್ರೇನು, NNMS ಪರೀಕ್ಷೆಯನ್ನು ಯಾರೆಲ್ಲ ಕಟ್ಟಬಹುದು ಅನ್ನೋದ್ರ ಬಗ್ಗೆ, ಮತ್ತು NNMS ಪರೀಕ್ಷೆ ಯಾವ ಒಂದು ವಿಷಯಗಳನ್ನು ಒಳಗೊಂಡಿದೆ, ಯಾವ ರೀತಿಯಾಗಿ ನಾವು ಅದನ್ನು ಓದಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಕ್ಕೆ ಬಂದಿದ್ದೀನಿ. ಸೊ NNMS ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್. NMMS ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್. ಈ ಒಂದು ಪರೀಕ್ಷೆಯು 8ನೇ ತರಗತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಾರ್ಷಿಕ 12,000 ವಿದ್ಯಾರ್ಥಿ ವೇತನ ನೀಡುವ ರಾಜ್ಯ ಮಟ್ಟದ ಒಂದು ಪರೀಕ್ಷೆಯಾಗಿದೆ. ಈ ಒಂದು ಪರೀಕ್ಷೆಯನ್ನು ಎಲ್ಲರೂ ತೆಗೆದುಕೊಳ್ಳೋಕ್ಕಾಗಲ್ಲ ಮಕ್ಕಳ. ಪೋಷಕರ ಆದಾಯ 3.5 ಲಕ್ಷದಷ್ಟು ಮೀರಿರಬಾರ್ದು. ಓಕೆನಾ. ಜೊತೆಗೆ 7ನೇ ತರಗತಿಯಲ್ಲಿ ಆ ಒಬ್ಬ ವಿದ್ಯಾರ್ಥಿ ಕನಿಷ್ಠ 55% ಅಷ್ಟಾದರೂ ಅಂಕವನ್ನು ಗಳಿಸಿರಲೇಬೇಕು. ಈ ಒಂದು ಪರೀಕ್ಷೆಯು ಮ್ಯಾಟ್ ಮತ್ತು ಸ್ಯಾಟ್ ಎಂಬ 2 ಪತ್ರಿಕೆಗಳನ್ನು ಒಳಗೊಂಡಿದೆ. 2 ವಿಭಾಗಗಳಿಗೂ ಕನಿಷ್ಠ 40% ಅಂಕಗಳೊಂದಿಗೆ ಅವನೇನಾಗಿರಬೇಕು, ಉತ್ತೀರ್ಣರಾಗಿರಬೇಕು. ಸೊ ಈ ಒಂದು ಯಾವುದರ ಒಂದು ಪಠ್ಯಕ್ರಮವನ್ನು ಆಧರಿಸಿದೆ ಅಂತ ಅಂದರೆ ಇದು NCERT ಅನ್ನೋ ಒಂದು ಪಠ್ಯಕ್ರಮವನ್ನು ಆಧರಿಸಿದೆ. ಸೊ ಇದರಲ್ಲಿ ನಾನು ನಿಮ್ಗೆ ಹೇಳಿದೆ ಮ್ಯಾಟ್ ಮತ್ತು ಸ್ಯಾಟ್ ಅನ್ನೋ ಒಂದು ಕ್ವಶನ್ ಪೇಪರ್ ಇರುತ್ತೆ ಅಂತ, ಹೌದಲ್ವಾ? ಮ್ಯಾಟ್ ಅಂತ ಅಂದರೆ ಏನು ಆಗಿದ್ರೆ, ಸ್ಯಾಟ್ ಅಂತ ಅಂದರೆ ಏನು, ಮ್ಯಾಟಲ್ಲಿ ಏನು ಒಳಗೊಂಡಿರುತ್ತೆ, ಸ್ಯಾಟಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಅನ್ನೋದಾದರೆ, ಮ್ಯಾಟ್ ಅಂತ ಅಂದರೆ ಇದರಲ್ಲಿ ಒಂದು ತಾರ್ಕಿಕ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಸ್ಯಾಟ್ ಅಂತ ಅಂದರೆ ನಥಿಂಗ್ ಬಟ್ 7 ಮತ್ತು 8ನೇ ತರಗತಿಯ ಪಠ್ಯಕ್ರಮಗಳನ್ನು ಒಳಗೊಂಡಿರುತ್ತೆ. ಸೊ ಇದು ಯಾವುದಕ್ಕೆ ಉಪಯೋಗ ಆಗುತ್ತೆ NMMS ಪರೀಕ್ಷೆ? ಇದು ವಿದ್ಯಾರ್ಥಿಗಳ ತಾರ್ಕಿಕ ಮತ್ತು ಶೈಕ್ಷಣಿಕ ಸಾಮರ್ಥ್ಯವನ್ನು ಮೌಲ್ಯಮಾಪನವನ್ನು ಮಾಡ್ತಾ ಹೋಗುತ್ತೆ. ಜೊತೆಗೆ ನಿಮಗೆ 1000 ರೂಪೀಸ್ ಸ್ಕಾಲರ್ಶಿಪ್ ಕೂಡ ದೊರೀತಾ ಹೋಗುತ್ತೆ ಮಕ್ಕಳ. ಸೊ ಹಾಗಿದ್ರೆ ಮ್ಯಾಟ್ ಪರೀಕ್ಷೆಯ ವಿವರಣೆಯನ್ನು ನಾವು ನೋಡ್ತಾ ಹೋಗೋಣ. ಸೊ ಈ NMMS ಅಂದರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್, ಈ ಒಂದು ಪರೀಕ್ಷೆಯಲ್ಲಿ ಮೊದಲನೇದು ನಾನು ನಿಮ್ಗೆ ಹೇಳಿದೆ ಮ್ಯಾಟ್, MAT. ಮ್ಯಾಟ್ ಅಂತ ಅಂದರೆ ಮಕ್ಕಳ ಮೆಂಟಲ್ ಎಬಿಲಿಟಿ ಟೆಸ್ಟ್, ಅಂದರೆ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪಠ್ಯಕ್ರಮಗಳಿರುತ್ತೆ, ಏನೇನನ್ನು ಒಳಗೊಂಡಿರುತ್ತೆ ಅನ್ನೋದಾದರೆ, ಮೊದಲನೇದು ಅನಾಲಜಿ ಆಗಿರ್ಬೋದು, ಅಂದರೆ ಸಾದೃಶ್ಯ. ಮತ್ತೊಂದು ಕ್ಲಾಸಿಫಿಕೇಷನ್ ಆಗಿರ್ಬೋದು, ಅಂದರೆ ವರ್ಗೀಕರಣ. ಮತ್ತೊಂದು ಸರಣಿ, ಅಂದರೆ ಸೀರೀಸ್. ಪ್ಯಾಟ್ರನ್, ಪತ್ತೆ ಹಚ್ಚುವುದು. ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ಹಿಡನ್ ಫಿಗರ್ಸ್, ಆಕೃತಿಗಳನ್ನು ಎಣಿಸುವುದು, ಅಂದರೆ ಕೌಂಟಿಂಗ್ ಆಫ್ ಫಿಗರ್ಸ್. ಈ ರೀತಿಯಾದ ಪಠ್ಯಕ್ರಮಗಳನ್ನು ಒಳಗೊಂಡಿರುತ್ತೆ ಮಕ್ಕಳ. ಸೊ ಇದರಲ್ಲಿ ಒಂದೊಂದೇ ರೀತಿಯಾಗಿರುವಂಥದ್ದನ್ನ ನಾನು ನಿಮಗೆ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಅದೇ ರೀತಿ ಸ್ಯಾಟ್ ಅಂತ ಹೇಳಿದೆ. ಈಗ ಮ್ಯಾಟ್ ಅಂತ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಾಯಿತು, ಮೆಂಟಲ್ ಎಬಿಲಿಟಿ ಟೆಸ್ಟ್, ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ಅಂತ. ಅದೇ ರೀತಿ ಸ್ಯಾಟ್ ಅಂತ ಅಂದರೆ ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್, ಅಂದರೆ ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂತ ಅಂದ್ಬಿಟ್ಟು ಅಂತೀವಿ. ಏನು ವ್ಯಾಸಂಗಿಕ ಪ್ರವೃತ್ತಿ ಪರೀಕ್ಷೆ ಅಂತ ಅಂದರೆ 7 ಮತ್ತು 8ನೇ ತರಗತಿಯಲ್ಲಿ ನೀವು ಏನೇನೆಲ್ಲ ಓದಿರ್ತೀರ ಮಕ್ಕಳ, ಅದೇ ಪಠ್ಯಕ್ರಮವನ್ನು ಒಳಗೊಂಡಿದೆ. ಅಂದರೆ ಅಟ್ ಪ್ರೆಸೆಂಟ್ ನೀವೆಲ್ಲ ಈಗ 8ನೇ ತರಗತಿಯ ವಿದ್ಯಾರ್ಥಿಗಳಲ್ವ ಈ ಪರೀಕ್ಷೆಯನ್ನು ಬರೆಯುವಂಥದ್ದು. ಅಟ್ ಪ್ರೆಸೆಂಟ್ ಓದ್ತಿರುವಂತಹ ಪಠ್ಯಕ್ರಮದಲ್ಲಿ ಏನೇನು ಬರುತ್ತೆ ಅದು, ಜೊತೆಗೆ 7ನೇ ತರಗತಿಯಲ್ಲಿ ನೀವು ಏನೇನು ಕಲ್ತಿರ್ತೀರ. ಇದರಲ್ಲಿ ಇಂಪಾರ್ಟೆಂಟಾಗಿ ಸೈನ್ಸು, ಸೋಷಿಯಲ್, ಮ್ಯಾಥಮೆಟಿಕ್ಸ್. ಸೈನ್ಸ್ ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ 3 ವಿಷಯದಲ್ಲಿರುವಂತಹ ನಿಮಗೆ ಏನೇನು ಪಠ್ಯಕ್ರಮಗಳಿರುತ್ತೆ ಅದನ್ನು ಕಲಿತಾ ಹೋದರೆ ನೀವು ಸ್ಯಾಟ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬಹುದು. ಸೊ ಈ ಒಂದು ಸ್ಯಾಟ್ಸ್ ಪರೀಕ್ಷೆಯಲ್ಲಿ ನಮಗೆ 3 ವಿಷಯಗಳನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ. ಯಾವ್ಯಾವುದು 3 ವಿಷಯ ಅಂತ ಗೊತ್ತಾಯ್ತಲ್ವಾ ನಿಮಗೆ? ಸೈನ್ಸು, ಸೋಷಿಯಲ್ಲು, ಮ್ಯಾಥ್ಸು. ಸೈನ್ಸು ನಿಮಗೆ 35, ಸೋಷಿಯಲ್ 35 ಅಂಕಗಳು, ಮ್ಯಾಥ್ಸು 20 ಅಂಕಗಳು. ಟೋಟಲ್ ನಮಗೆ 90 ಅಂಕಗಳಿರ್ತವೆ. 90 ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಅದೇ ರೀತಿ ಮ್ಯಾಟ್ ಒಂದು ಪರೀಕ್ಷೆಯಲ್ಲೂ, ಮೆಂಟಲ್ ಎಬಿಲಿಟಿ ಟೆಸ್ಟ್ನಲ್ಲೂ ಕೂಡ ನಮಗೆ 90 ಪ್ರಶ್ನೆಗಳಿರ್ತವೆ, 90 ಅಂಕಗಳನ್ನು ಒಳಗೊಂಡಿರುತ್ತೆ. ಟೋಟಲ್ ಆಗಿದ್ರೆ ನಾವು 180 ಅಂಕಗಳಿಗೆ ಪ್ರಶ್ನೆಯನ್ನು ಬರಿತಾ ಇದ್ದೀವಿ. ಸೊ ಹಾಗಿದ್ರೆ
ಈ ದಿನ ನಾನು ನಿಮಗೆ ಮ್ಯಾಟ್ ಪರೀಕ್ಷೆಯಲ್ಲಿ ನಾನು ಏನೇನೆಲ್ಲ ಪಠ್ಯಕ್ರಮಗಳನ್ನ ನಿಮಗೆ ಹೇಳಿದೆ ಅದರಲ್ಲಿ ಒಂದೊಂದಾಗಿ ನಿಮಗೆ ಸಾಲ್ವ್ ಮಾಡಿಸ್ತಾ ಹೋಗ್ತೀನಿ. ಅದೇ ಮೊದಲನೇದು ನಾನು ಈ ದಿನ ಹೇಳ್ಕೊಡೋಕೆ ಬಂದಿರೋವಂಥದ್ದು ನಿಮಗೆ ಕೌಂಟಿಂಗ್ ಆಫ್ ಫಿಗರ್ಸ್, ಆಕೃತಿಗಳನ್ನು ಎಣಿಸುವುದು. ಮ್ಯಾಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಕಾಣಬಹುದಾದಂತಹ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ಇದನ್ನು ನಾವು ಆಕೃತಿಗಳನ್ನು ಎಣಿಸುವುದು ಅಥವಾ ಕೌಂಟಿಂಗ್ ಆಫ್ ಫಿಗರ್ಸ್ ಅಂತ ಕರಿತೀವಿ ಮಕ್ಕಳ. ಅಂದರೆ ಇಲ್ಲೊಂದು ಆಕೃತಿ ಕಾಣಿಸ್ತಾ ಇದೆ. ಯಾವ ಆಕೃತಿ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಯಾವ ಆಕೃತಿ ಇದು? ತ್ರಿಭುಜ ಆಕೃತಿ ಇದೆ. ಈ ಆಕೃತಿಯಲ್ಲಿ ಬರುವಂತಹ ಒಟ್ಟು ತ್ರಿಭುಜಗಳೆಷ್ಟು ಅನ್ನೋದು ಒಂದು ಕ್ವಶ್ಚನ್ ಆಗಿದೆ. ಹೇಗೆ ಕಂಡುಹಿಡ್ತಾ ಹೋಗ್ತೀರಾ? ಮೊದಲಿಗೆ ನೀವೇನು ಮಾಡ್ಕೋಬಹುದು, ಎ ಬಿ ಸಿ ಅಂತ ತ್ರಿಭುಜಕ್ಕೊಂದು ಹೆಸರನ್ನು ಕೊಟ್ಕೊಳ್ಳೋಣ. ತ್ರಿಭುಜಕ್ಕೊಂದು ಹೆಸರನ್ನು ಕೊಟ್ಕೊಂಡು ನಂತರ ಇಲ್ಲೂ ಇದೆ ಅಲ್ವಾ ನೋಡಿ, ಇದಕ್ಕೆ ಇ ಎಫ್ ಅಂತ ಕೊಟ್ಕೊಂಡು ಈಗೇನು ಮಾಡ್ಬೋದು ನೀವು, ಎ ಬಿ ಇ ಎಫ್ ಒಂದು ತ್ರಿಭುಜ, ಎ ಎಫ್ ಸಿ ಒಂದು ತ್ರಿಭುಜ, ಎ ಬಿ ಎಫ್ ಒಂದು ತ್ರಿಭುಜ, ಎ ಇ ಸಿ ಒಂದು ತ್ರಿಭುಜ, ಹೌದಲ್ವಾ? ಈ ರೀತಿ ಕಂಡುಹಿಡಿಯೋದು ಬದಲು ನಾನು ನಮಗೊಂದು ಈಸಿ ಟ್ರಿಕ್ಕನ್ನು ಹೇಳ್ಕೊಡ್ತಿದ್ದೀನಿ. ಹೇಗೆ ಅಂತ ಅಂದರೆ, ನನಗಿಲ್ಲಿ 3 ಪಾದಗಳು ಸಿಕ್ಕಿದೆ. 1 2 3. ಯಾವುದೇ ಒಂದು ತ್ರಿಭುಜ ಈ ರೀತಿ ಕೊಟ್ಟಾಗ ನೀವು ಅದಕ್ಕೆ ನಂಬರ್ನ ಕೊಟ್ಕೊಳ್ಳಿ. 1 2 3 ನಂಬರ್ಸ್ನ ಕೊಟ್ಕೊಂಡಿದ್ದೀರಲ್ವಾ? ಈಗೇನು ಮಾಡ್ತೀರಾ? ಆ್ಯಡ್ ಮಾಡ್ತಾ ಹೋಗೋಣ. 1 + 2 + 3, 1 + 2 + 3 ಎಷ್ಟು? 3 2 5, 5 1 6. ಒಟ್ಟು ತ್ರಿಭುಜಗಳು ನಮಗೆ ಎಷ್ಟು ಸಿಗ್ತವೆ? ಹಾಗಾದರೆ 6 ತ್ರಿಭುಜಗಳು. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಈಸಿಯಾಗಿ ಟೈಮ್ನ ಕೂಡ ನೀವು ಸೇವ್ ಮಾಡ್ಬೋದು ಮಕ್ಕಳ. ಈ ರೀತಿಯಾದ ಒಂದು ಆಕೃತಿಯನ್ನು ಕೊಟ್ಟು ಒಟ್ಟು ತ್ರಿಭುಜಗಳೆಷ್ಟು ಅಂತ ಅಂದರೆ ಈ ರೀತಿಯಾಗಿ ಮಾಡ್ತೀರಾ ಅಲ್ವಾ ನೀವು? ಸೊ 1 2 3 ಎಷ್ಟು ಪಾದಗಳಿದೆ ಅಷ್ಟನ್ನ ಬರ್ಕೊಂಡಿರ್ತೀರಾ, 3 ಕೂಡ್ತೀರಾ, ಬರಿತೀರಾ. ಸೊ ಈಗ ನಮಗೆ ತ್ರಿಭುಜಗಳ ಸಂಖ್ಯೆ ಒಟ್ಟು ಎಷ್ಟಾಯಿತು? 6 ಆಯಿತು, ಹೌದಲ್ವಾ? ಇದು ಒಂದು ರೀತಿಯಾದ ಪ್ರಶ್ನೆ ಆಗಿದೆ. ಮತ್ತೊಂದು ರೀತಿಯಾದ ಪ್ರಶ್ನೆ ಯಾವುದು ಆಗಿದ್ರೆ ಸೇಮ್ ಸೊ ಈಗ ಇದು ಒಂದೇ ರೀತಿ ಅದೇ ರೀತಿಯಾದ ತ್ರಿಭುಜ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ, ಹೌದಲ್ವಾ? ಮೊದಲನೇ ಒಂದು ಕ್ವಶನ್ನ ಗಮನಿಸೋದಾದರೆ ನೋಡಿ, ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ನೋಡ್ಕೊಳ್ಳಿ. ಇಲ್ಲೊಂದು ತ್ರಿಭುಜ ಇದೆ, ಪಾದಗಳನ್ನ ಬರ್ಕೊಂಡಿದ್ರಿ. 1 2 3 3 ಕೂಡಿದ್ರಿ. 3 + 2 5, 5 + 1 6. ಒಟ್ಟು ನನಗೆ 6 ತ್ರಿಭುಜಗಳು ಸಿಗ್ತಿದೆ, ಹೌದಲ್ವಾ? ಅದೇ ರೀತಿಯಾಗಿ ಈ ಒಂದು ಚಿತ್ರವನ್ನು ಗಮನಿಸಿ. ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳೆಷ್ಟು? ಸೇಮ್ ಈ ಒಂದು ಸಮತಲಕ್ಕೆ ಹೆಸರುಗಳನ್ನು ಬರ್ಕೊಂಡು ಹೋಗೋಣ. ಪಾದಗಳಿಗೆ 1 2 3 4 ನಂಬರ್ಸ್ನ ಬರ್ಕೊಂಡಿದ್ದೀನಿ. ನಂತರ ಇಲ್ಲೂ ಕೂಡ 1 2 3. ಗೊತ್ತಾಯ್ತಲ್ವಾ? ಸೊ ಈಗ ಏನು ಮಾಡೋಣ? ಕೂಡ್ಕೊಳ್ಳೋಣ. 4 3 7, 7 2 9, 9 1 10. ನನಗಿಲ್ಲಿ ಟೋಟಲ್ 10 ಆಯಿತು. ನಂತರ 3 2 5, 5 1 6. ಸೊ ಇದೆಷ್ಟಾಯಿತು? 6 ಆಯಿತು. ಈಗ ಆಗಿದ್ರೆ ನಂತರ ಏನು ಮಾಡೋಣ? ಈ 10 + 6, 10 + 6ನ್ನ ಕೂಡ್ಕೊಳ್ಳೋಣ. ಎಷ್ಟಾಯಿತು? 16 ಆಯಿತು. ಹಾಗಾದರೆ ಈ ಒಂದು ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳೆಷ್ಟು? 16 ತ್ರಿಭುಜಗಳು. ನೋಡಿದ್ರಾ ಎಷ್ಟು ಬೇಗ ನಿಮಗೆ ಈ ರೀತಿ ಲೆಕ್ಕವನ್ನು ಕೊಟ್ಟಾಗ ನೀವು ಈ ರೀತಿ ಕೌಂಟ್ ಮಾಡೋದು ಬದಲು ಈ ರೀತಿ ಒಂದು ಸಣ್ಣ ಟ್ರಿಕ್ನ ನೀವು ಬಳಸ್ಕೊಂಡು ನೀವೀಗ ಕಂಡಿಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅಲ್ವಾ? ಸೊ ನಾವಿವಾಗ ತ್ರಿಭುಜಗಳನ್ನು ಲೆಕ್ಕ ಹಾಕಿದ್ದಾಯಿತು. ತ್ರಿಭುಜದೊಳಗಡೆ ತ್ರಿಭುಜಗಳನ್ನು ಲೆಕ್ಕ ಹಾಕ್ಕೊಂಡ್ರಿ ನೀವು, ಹೌದಲ್ವಾ? ಈಗ ನೆಕ್ಸ್ಟ್ ಕ್ವಶನ್, ಇದು ಆಕೃತಿ ಯಾವುದು? ಈ ಆಕೃತಿಯನ್ನು ಗಮನಿಸೋದಾದರೆ ಇದು ಯಾವ ಆಕೃತಿ ಅಂತ ಗೊತ್ತಾಗ್ತಿದೆ ನಿಮಗೆ? ಚೌಕ ಅಂತ ಗೊತ್ತಾಗ್ತಿದೆ. ಆದರೆ ಈ ಚೌಕದೊಳಗಡೆ ಅಂದರೆ ಈ ಆಕೃತಿಯಲ್ಲಿರೋ ಒಟ್ಟು ತ್ರಿಭುಜಗಳೆಷ್ಟು? ಈ ಚೌಕದೊಳಗಡೆ ಎಷ್ಟು ತ್ರಿಭುಜಗಳಿದೆ ಅನ್ನೋದನ್ನ ನಾವೇನು ಮಾಡ್ತಾ ಹೋಗ್ತೀವಿ? ಈಗ ಕಂಡುಹಿಡಿತಾ ಹೋಗ್ತೀವಿ. ಹೇಗೆ ಕಂಡುಹಿಡಿಯೋದು ಹಾಗಿದ್ರೆ? ಸೇಮ್ ಹೇಗೆ ಮಾಡ್ತೀವಿ ಅಂದರೆ, ಚೌಕಗಳಿಗೆ ನಂಬರ್ಸನ್ನು ಬರ್ಕೊಳ್ಳೋಣ. 1 2 3 4 5 6 7 8. ಈ 8 ನಂಬರ್ಸನ್ನು ಹಾಕ್ಕೊಂಡಾದ್ಮೇಲೆ 8 ಇಂಟು ಚೌಕ ಆಗಿರೋದ್ರಿಂದ 2ನ್ನ ಗುಣಿಸ್ಕೊಳ್ತಾ ಇದ್ದೀನಿ. 8 2 16. ನಮಗೆ ಒಟ್ಟು ಎಷ್ಟು ದೊರಕುತ್ತೆ ಹಾಗಾದರೆ?
ಎಷ್ಟು ದೊರಕಬಹುದು ನಮಗೆ? 16 ತ್ರಿಭುಜಗಳನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಬೇಕಿದ್ರೆ ನೀವು ಲೆಕ್ಕ ಹಾಕ್ಬೋದು. 8, ಇಲ್ಲಿ 2 ತ್ರಿಭುಜಗಳು ಕಾಣಿಸ್ತಾ ಇದೆ. ಸೊ ಎಷ್ಟಾಯಿತು ನನಗೆ? 16 ಆಗುತ್ತೆ. ಅರ್ಥ ಆಗ್ತಿದೆಯಾ? ದೆನ್ ನೆಕ್ಸ್ಟ್ ಇದೊಂದು ಸಣ್ಣ ಸಣ್ಣ ಟ್ರಿಕ್ಗಳು ಮಕ್ಕಳ, ದಯವಿಟ್ಟು ಅದನ್ನು ಚೂರು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ರೀತಿಯಾದ ಆಕೃತಿ ಕೊಟ್ಟಾಗ ನಾನು ಹೇಗೆ ಈಸಿ ಮೆಥಡ್ನಲ್ಲಿ ತ್ರಿಭುಜಗಳನ್ನು ಕಂಡುಹಿಡಿಯಬಹುದು, ಅರ್ಥ ಆಯ್ತಾ? ಈ ರೀತಿಯಾಗಿ ಒಂದೊಂದು ಆಕೃತಿಯದ್ದು ಒಂದೊಂದು ಪ್ಯಾಟ್ರನ್ನ ತೋರಿಸ್ತಾ ಹೋಗ್ತಿದ್ದೀನಿ. ಪ್ರತಿಯೊಂದೂ ಹೇಳ್ಕೊಡೋ ಈಗ ಸದ್ಯಕ್ಕೆ ಸಮಯದ ಅಭಾವ ಇರೋದ್ರಿಂದ ನಾನು ಏನು ಮಾಡ್ತಿದ್ದೀನಿ, ನಿಮಗೆ ಪ್ರಿಪ್ರೇಷನ್ ಬೇಗ ಬೇಗ ಕಲೀಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ನಂತರ 4ನೇ ಪ್ರಶ್ನೆ. ಸೊ ಇದು ಚೌಕದ್ದು ಮುಗಿದಿದೆ, ಹೌದಲ್ವಾ? 4ನೇ ಪ್ರಶ್ನೆ ಯಾವ್ದು ಬರುತ್ತೆ ಆಗಿದ್ರೆ? ಇದು ಕೂಡ ಚೌಕನೇ ಆಗಿದೆ. ಇಲ್ಲಿ ನನಗೆ 2 ಚೌಕಗಳಿದೆ. 2 ಚೌಕಗಳೇ. ಈ ಒಂದು ಆಕೃತಿಯಲ್ಲಿರುವ ತ್ರಿಭುಜಗಳೆಷ್ಟು? ಈ ಆಕೃತಿಯಲ್ಲಿ ಬರುವಂತಹ ತ್ರಿಭುಜಗಳು ಎಷ್ಟಿದೆ ಆಗಿದ್ರೆ? ಸೊ ಹಾಗಿದ್ರೆ ಇಲ್ಲಿ 2 ಚೌಕಗಳಿದೆಯಲ್ವಾ? ಎಷ್ಟು ತ್ರಿಭುಜಗಳನ್ನು ಒಳಗೊಂಡಿದೆ ಆಗಿದ್ರೆ? ಸೊ ಇದನ್ನು ಹೇಗೆ ಆಗಿದ್ರೆ ಕಂಡುಹಿಡಿತೀವಿ? ಒಂದು ಚೌಕದಲ್ಲಿ ಎಷ್ಟು ಕರ್ಣಗಳಿದೆ? ಕರ್ಣ ಗೊತ್ತಿದೆಯಲ್ವಾ ನಿಮಗೆ? 1 ಕರ್ಣ, 2 ಕರ್ಣ, ಹೌದಲ್ವಾ? ಅದೇ ರೀತಿಯಾಗಿ ಈ ಚೌಕಗಳಲ್ಲೂ ಎಷ್ಟು ಕರ್ಣ ಇದೆ? 1 ಕರ್ಣ, 2 ಕರ್ಣ ಇದೆ. ಸೊ ಒಂದು ಚೌಕದಲ್ಲಿ 8 ಕರ್ಣಗಳಿದ್ರೆ ನನಗೆ 8 ತ್ರಿಭುಜಗಳಿರ್ತವೆ ಆಗಿದ್ರೆ ಅದನ್ನು ಬರ್ದಿರ್ತೀನಿ ನೋಡಿ. ಒಂದು ಚೌಕದಲ್ಲಿ 2 ಕರ್ಣಗಳಿದ್ದರೆ 8 ತ್ರಿಭುಜಗಳಿರುತ್ತದೆ. ನೆನ್ಪಿಟ್ಕೊಳ್ಳಿ, ಒಂದು ಕರ್ಣದಲ್ಲಿ 2 ಕರ್ಣಗಳಿದ್ದರೆ, ಒಂದು ಚೌಕದಲ್ಲಿ 2 ಕರ್ಣಗಳಿದ್ದರೆ 8 ತ್ರಿಭುಜಗಳಿರ್ತವೆ, ಹೌದಲ್ವಾ? ಸೊ ಹಾಗಾಗಿ 8, ಮೊದಲನೇದಕ್ಕೆ ಏನಾಯಿತು? 8 ಆಯಿತು. ಹಾಗಾದರೆ ಇಲ್ಲೂ ಏನಾಗುತ್ತೆ? 8 ಆಗುತ್ತೆ, ಹೌದಲ್ವಾ? 8 + 8 ಎಷ್ಟಾಯಿತು? 16 ಆಯಿತು ಮಕ್ಕಳು, ಹೌದಲ್ವಾ? ಈ 16ರಲ್ಲಿ ನಾನೀಗ ಗಮನಿಸಿ, ನಾನು ಇಲ್ಲಿ ನೇಮ್ನ ಬರ್ಕೊತಿದ್ದೀನಿ. ಎ ಬಿ ಸಿ 1 ತ್ರಿಭುಜ ಆಗುತ್ತೆ. ನಂತರ ಡಿ ಇ ಎಫ್ 2 ತ್ರಿಭುಜ ಆಗುತ್ತೆ. ಸೊ ಪ್ಲಸ್ 2 ತ್ರಿಭುಜಗಳನ್ನು ಕೂಡಿದಾಗ ಒಟ್ಟು ನನಗೆ ಎಷ್ಟು ಬರುತ್ತೆ? 18 ತ್ರಿಭುಜಗಳು ಸಿಗ್ತವೆ. ನೆನ್ಪಿಟ್ಕೊಳ್ಳಿ, ಫಸ್ಟ್ ಪಾಯಿಂಟ್, ಒಂದು ಚೌಕದಲ್ಲಿ 2 ಕರ್ಣಗಳಿದ್ದರೆ 8 ತ್ರಿಭುಜಗಳಿರುತ್ತೆ, ಹೌದಲ್ವಾ? ಸೊ ಅದರಲ್ಲಿ ನನಗೆ ಇಲ್ಲಿ 2 ಚೌಕಗಳಿದೆ. ಈ 2 ಚೌಕಗಳಲ್ಲಿ ನನಗೆ ಹಾಗಿದ್ರೆ ಎಷ್ಟಾಯಿತು? 8 + 8 ಆಯಿತು, 16 ಆಗುತ್ತೆ. ಜೊತೆಗೆ ಇಲ್ಲೊಂದು ತ್ರಿಭುಜ ಕಾಣಿಸ್ತಾ ಇದೆಯಲ್ವಾ? ಎ ಬಿ ಸಿ, ಎಸ್ ತೊಗೊಂಡಿದ್ದೀನಿ. ಎ ಬಿ ಸಿ ಅನ್ನೋ ತ್ರಿಭುಜ, ನಂತರ ಡಿ ಇ ಎಫ್ ಅನ್ನೋ ಒಂದು ತ್ರಿಭುಜ. ಟೋಟಲ್ 2 ತ್ರಿಭುಜಗಳಾಯಿತು. ಎರಡನ್ನೂ ಕೂಡಿದಾಗ ನನಗೆ ಎಷ್ಟು ಬಂತು? 18 ತ್ರಿಭುಜಗಳು ಈ ಆಕೃತಿಯಲ್ಲಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆ. ಈ ಒಂದು ಪ್ರಶ್ನೆಯನ್ನು ಗಮನಿಸ್ತಾ ಇದ್ರೆ, ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳೆಷ್ಟು? ಈ ಆಕೃತಿಗಳಲ್ಲಿರುವ ಒಟ್ಟು ತ್ರಿಭುಜಗಳೆಷ್ಟು? ಇದನ್ನು ಹೇಗೆ ನಾನು ನಿಮಗೆ ಈಗ ಆಗಿದ್ರೆ 3 ರೀತಿಯಾಗಿ ನಾನು ನಿಮಗೆ ಹೇಳಿಕೊಟ್ಟೆ. ಮೊದಲನೇದು ನೋಡಿ, ಈ ರೀತಿ ಇದ್ದಾಗ 1 2 3 ಕೂಡ್ಕೊಂಡ್ರೆ ಒಟ್ಟು ಬರೋದ್ರಿ. ಈ ರೀತಿ ಇದ್ದಾಗ್ಲೂ ಅಷ್ಟೇ, ಪಾದಗಳನ್ನು 1 2 3 4 10 ಆಯಿತು. ನಂತರ 1 2 3 6 ಆಯಿತು. ಟೋಟಲ್ ಎಷ್ಟಾಯಿತು? 16 ತ್ರಿಭುಜಗಳು, ಹೌದಲ್ವಾ? ನೋಡಿ, ನಾನು ಇಲ್ಲಿ ಜಾಯಿನ್ ಮಾಡಿಲ್ಲ ಮಕ್ಕಳ. ಇಲ್ಲಿ ಜಾಯಿನ್ ಮಾಡಿದರೆ ಇದನ್ನು ಕೌಂಟ್ ಮಾಡ್ಕೋಬೇಕಾಗುತ್ತೆ, 1 2 3 4 ಅಂತ. ಓಕೆನಾ? ಪಾದಗಳನ್ನ ನೆನ್ಪಿಟ್ಕೊಳ್ಳಿ. ನಂತರ ಏನಾಯಿತು? ಈ ಒಂದು ತ್ರಿಭುಜ ಗಮನಿಸೋದಾದರೆ ನೋಡಿ, 1 2 3 4, ಓಕೆನಾ? ಸಮತಲದಲ್ಲಿ ಇರುವಂತಹ ತ್ರಿಭುಜಗಳು 1 2 3 4. ಇಲ್ಲಿ ನಾನು ಬರೆದಿದ್ದೀನಿ, ಅದಕ್ಕೆ ನೋಡಿ ನಿಮಗೆ ಇದೊಂದು ಬಾಕ್ಸ್ನ ನೆನ್ಪಿಟ್ಕೋಬೇಕು. ಸಮತಲಗಳು ಮತ್ತು ತ್ರಿಭುಜಗಳು. ಇಲ್ಲಿ 4 ಸಮತಲಗಳನ್ನು ಒಳಗೊಂಡಿದ್ರೆ ಅದಕ್ಕೆ ಎಷ್ಟು ತ್ರಿಭುಜಗಳಿದೆ? 27. ಸೊ ನನಗೆ ಇಲ್ಲಿ ಎಷ್ಟು ಸಮತಲಗಳು ಸಿಕ್ಕಿದೆ? 1 2 3 4, 4 ಸಮತಲಗಳು ಸಿಕ್ಕಿದೆ. ಹಾಗಿದ್ದಾಗ ನನಗೆ ಎಷ್ಟು ತ್ರಿಭುಜಗಳು ಸಿಗ್ತಾ ಹೋಗ್ತವೆ? 27 ತ್ರಿಭುಜಗಳು. ಯಾಕಂದರೆ ಗಮನಿಸ್ತಾ ಇದ್ದೀರಾ, ನನಗೆ ಇಲ್ಲಿ ಇರುವಂಥದ್ದು 4 ಸಮತಲಗಳು. ಟೋಟಲ್ ನನಗೆ 27 ತ್ರಿಭುಜಗಳು ಸಿಕ್ಕಿದೆ. 6ನೇ ಪ್ರಶ್ನೆ ಬಂದು, ಈ ಆಕೃತಿಯಲ್ಲಿರುವ ಚೌಕಗಳೆಷ್ಟು? ಇದು ಚೌಕಾಕೃತಿಯಲ್ಲಿರುವಂತಹ
ಚೌಕದ ಒಳಗಡೆ ಇರುವಂಥ ಚೌಕಗಳೆಷ್ಟು ಅಂತ ಕಂಡುಹಿಡಿಬೇಕಾಗಿದ್ದರೆ ಹೇಗೆ ಕಂಡುಹಿಡಿತೀವಿ ನೋಡಿ. ಇದನ್ನು ಕೂಡ 1 2 3 4 ಅನ್ನೋದನ್ನ ಬರ್ಕೊಂಡಿದ್ದೀನಿ. ನಂತರ ಏನು ಮಾಡ್ತಿದ್ದೀನಿ, ನನಗಿಲ್ಲಿ 1 2 3 4 4 ಬಾಕ್ಸ್ಗಳಿದೆ. ಇಲ್ಲೂ ಕೂಡ 4 ಬಾಕ್ಸ್ ಇದೆ. ಸೊ ಹಾಗಾಗಿ ಏನು ಮಾಡ್ಕೊತಿದ್ದೀನಿ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸ್ಕ್ವೇರ್ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ ವರ್ಗ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ 1ರ ವರ್ಗ ಅಥವಾ 1 ಸ್ಕ್ವೇರ್ 1 ಆಗುತ್ತೆ. 2ರ ವರ್ಗ 2 ಸ್ಕ್ವೇರ್ 4 ಆಗುತ್ತೆ. 3ರ ವರ್ಗ 3 ಸ್ಕ್ವೇರ್ 9 ಆಗುತ್ತೆ. 4 ಸ್ಕ್ವೇರ್ 4ರ ವರ್ಗ 16 ಆಗುತ್ತೆ. ಹಾಗಿದ್ರೆ ನಾವು ಒಟ್ಟಾರೆಯಾಗಿ ಕೂಡಿದಾಗ ಏನು ಬರಬಹುದು, 16 ಪ್ಲಸ್ 9 25 ಪ್ಲಸ್ 4 29 ಪ್ಲಸ್ 1 30. ಅರ್ಥ ಆಯ್ತಾ ಹೇಗೆ ತಗೊಂಡೆ ಅಂತ? ಇದೊಂದು ಚೌಕದೊಳಗಡೆ ಇರುವಂತಹ ಚೌಕಗಳೆಷ್ಟು ಅನ್ನೋದಾದರೆ 1 2 3 4 ಅಂತ ಬರ್ಕೊಂಡಿದ್ದೀನಿ ಮಕ್ಕಳ. ಸೊ ಈಗ ಏನು ಮಾಡ್ತಿದ್ದೀನಿ, 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16. ಅಥವಾ ಇಂಗ್ಲೀಷ್ನಲ್ಲಿ ಹೇಳೋದಾದರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16. ಎಲ್ಲನೂ ನಾವು ಆ್ಯಡ್ ಮಾಡೋದಾದರೆ 16 ಪ್ಲಸ್ 9 ಪ್ಲಸ್ 4 ಪ್ಲಸ್ 1 ಟೋಟಲ್ ನನಗೆ ಎಷ್ಟು ಬಂದಿದೆ, 30 ಬಂದಿದೆ. ಸೊ ಹೀಗೆ ಈ ಆಕೃತಿಯಲ್ಲಿರುವ ಚೌಕಗಳನ್ನು ನಾವು ಲೆಕ್ಕವನ್ನು ಮಾಡಬಹುದು. ನಂತರ ಲಾಸ್ಟ್ ಪ್ಯಾಟರ್ನ್ ಹೇಳ್ಕೊಡ್ತಾ ಇರೋದಾದರೆ ಮಕ್ಕಳ ಇದು ಗಮನಿಸಿ, ಯಾವ ಆಕೃತಿಯಲ್ಲಿದೆ ಇದು? ಆಯತಾಕಾರದಲ್ಲಿದೆ. ಹೌದಾ? ಲಿಟ್ಲ್ ಬಿಟ್ ಸ್ವಲ್ಪ ವೇರಿಯೇಷನ್ ಕಾಣಿಸ್ತಿರ್ಬೋದು ನಿಮಗೆ, ಬಟ್ ಇದು ಆಯತ ಆಕಾರದಲ್ಲಿರುವಂಥ ಆಕೃತಿ. ಈ ಆಯತದೊಳಗಡೆ ಆಗಿದ್ರೆ ಎಷ್ಟು ಆಯತವನ್ನು ಒಳಗೊಂಡಿದೆ ಅನ್ನೋದನ್ನ ಕಂಡುಹಿಡಿಯೋದಾದರೆ ಸೇಮ್ ಫಾರ್ಮುಲಾ ಮೆಥಡ್ನ ಯೂಸ್ ಮಾಡ್ಕೊಳ್ತೀರಾ. 1 2 3 4 ಬರ್ಕೊಂಡು, ಬಟ್ ಅಲ್ಲಿ ವರ್ಗ ಆಗಿರೋದ್ರಿಂದ ನಾವೇನು ಮಾಡ್ಕೊಂಡ್ವಿ, ಸ್ಕ್ವೇರನ್ನು ಮಾಡ್ಕೊಂಡ್ವಿ. ಹೌದಲ್ವಾ? ವರ್ಗವನ್ನು ಕಂಡಿಟ್ಕೊಂಡ್ವಿ. ಇದು ಆಯತ ಆಗಿರೋದ್ರಿಂದ ಏನು ಮಾಡ್ಕೊತಿದ್ದೀನಿ, ಕ್ಯೂಬನ್ನು ಮಾಡ್ಕೊತಿದ್ದೀನಿ. 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ 4 ಕ್ಯೂಬ್ ಈ ರೀತಿಯಾಗಿ ಬರ್ಕೊಂಡು 1 ಕ್ಯೂಬ್ ಅಂದರೆ 1ನ್ನು 3 ಬಾರಿ ಗುಣಿಸೋವಂಥದ್ದು 1 ಆಗುತ್ತೆ. 2 ಕ್ಯೂಬ್ ಅಂತ ಅಂದರೆ 2ನ್ನ 3 ಬಾರಿ ಗುಣಿಸೋವಂಥದ್ದು ಗೊತ್ತಿದೆ ಅಂದ್ಕೊಂಡಿರ್ತೀನಿ. ಘನಗಳು ಮತ್ತು ಘನಮೂಲಗಳು ಪಾಠವನ್ನು ನೀವು ಓದಿರೋದಾದರೆ, ವರ್ಗಮೂಲಗಳು ಪಾಠವನ್ನು ಓದಿರೋದಾದರೆ ನಿಮಗೆ 2ರ ವರ್ಗ ಅಂದರೆ 4, 2ರ ಘನ ಅಂತ ಅಂದರೆ 8. ಅದೇ ಥರ ಕ್ಯೂಬ್ ರೂಟ್ಸ್ ಸ್ಕ್ವೇರ್ ರೂಟ್ನ ನೀವು ಗಮನಿಸಿರೋದಾದರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16. ಅದೇ ರೀತಿಯಾಗಿ 1 ಸ್ಕ್ವೇರ್ 1 ಆಗುತ್ತೆ. 1 ಕ್ಯೂಬ್ ಕೂಡ 1 ಆಗುತ್ತೆ. 2 ಸ್ಕ್ವೇರ್ 4 ಆಗುತ್ತೆ. 2 ಕ್ಯೂಬ್ ಎಷ್ಟಾಗುತ್ತೆ, 2 2s 4, 4 2s 8 ಆಗುತ್ತೆ. 3 ಸ್ಕ್ವೇರ್ 9 ಆಗುತ್ತೆ. 3 ಕ್ಯೂಬ್ ಅಂತ ಅಂದರೆ ಎಷ್ಟಾಗುತ್ತೆ, 27 ಆಗುತ್ತೆ. ಅದೇ ರೀತಿ 4 ಸ್ಕ್ವೇರ್ ಅಂದರೆ 16 ಆಗುತ್ತೆ. 4 ಕ್ಯೂಬ್ ಅಂತ ಅಂದರೆ ಎಷ್ಟಾಗುತ್ತೆ, 64 ಆಗುತ್ತೆ. ಇಷ್ಟನ್ನು ಆ್ಯಡ್ ಮಾಡೋದಾದರೆ ನಮಗೆ ಟೋಟಲ್ 100 ಎಷ್ಟಾಯಿತು, 100 ಆಯತಗಳನ್ನು ಈ ಒಂದು ಆಕೃತಿ ಒಳಗೊಂಡಿದೆ. ಸೊ ಗಮನಿಸಿದ್ರಲ್ವ ಮಕ್ಕಳ, ಇವತ್ತು ನಾನು ನಿಮಗೆ ಮ್ಯಾಟ್ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳನ್ನು, ಅದು ಯಾವುದದು ಕೌಂಟಿಂಗ್ ಆಫ್ ಫಿಗರ್ಸ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನಾಳೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮತ್ತು ಹಿಡನ್ ಫಿಗರ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಓದ್ತಾ ಇರಿ ಚೆನ್ನಾಗಿ. ಎಲ್ಲರಿಗೂ ಕೂಡ ಮುಂದೆ ಬರುವಂತಹ NMMS ಪರೀಕ್ಷೆಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.